ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಷ್ಟೊಂದು ಸರ್ ದಿನ ಕೆಲ್ಸಕ್ಕೆ ಬರ್ತಾನ ಮಾಡೋ ಕೆಲಸ ಏರಿಯಾದಾಗ ನೀವು ಈಗಲೂ ಬರ್ರಿ ಪ್ರೂವ್ ಮಾಡ್ತೀವಿ. ಡೈಲಿ ಕೆಲ್ಸಕ್ಕೆ ಬಂದ್ರು ಅಟೆಂಡೆನ್ಸ್ ಹಾಕಲ್ಲ ಅವ್ನು. ಅಲ್ಲ ಸಂಬಳ ಅವ್ರು ಹೆಂಗ್ ಅದು ಬೇಕಲ್ಲ ನಮಗೆ. ನಾನು ಸುಳ್ಳು ಹೇಳಿದ್ರೆ ನನ್ನ ಮಕ್ಳು ಸುಳ್ಳು ಹೇಳೋದಿಲ್ಲ. ಇನ್ನು 5 ಗಂಟೆಗೆ ಹೋಗಿ 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 ಕಫ ಹೆಚ್ಚಾಗಿ ಅವರಿಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಂದ್ರು ಹೋದ ವಾರ. ಡೈಲಿ 5 ಗಂಟೆಗೆ ಹೋಗ್ತಾರೆ. ಡೈಲಿ ಅವಮಾನ ಮಾಡಿ ಲಾಸ್ಟಿಗೆ ಈ ಸ್ಥಿತಿಗೆ ತಂದಾರ. ಅವರೇ ಬಂದು ಮಾಡ್ಕೊಂಡು ಹೋದ್ರು. ನಾವು ಮಾಡೋ ಅವಸರಕ್ಕಿದ್ದೇ ಇಲ್ಲ, ಅವರೇ ಮಾಡ್ಕೊಂಡು ಹೋದ್ರು. ಆಯ್ತಪ್ಪ ಅವ್ರಿಗೆ ಏನೇನು ಆಯ್ತು, ನಾವೇನ್ ಆಗ್ಬೇಕಿಲ್ಲ, ನಾವೇನ್ ಬೇಕು ಹೇಳ್ರಿ. ನಾನು ಕೂಡ ಮಾಡಿ ನಾವು ಕೇಳ್ರಿ, ನನ್ನ ಗಂಡಗ ಇದ್ದಿದ್ರೆ ನಾನೇ ಕೆಲಸ ಮಾಡಿನಿ. ಇಷ್ಟೆಲ್ಲ ನಾವೆಲ್ಲ ಸಂಬಳ ಬರೋ ಟೈಮ್ ಮಾತ್ರ ಇವ್ರಿಗೆ ನಿಂದ್ರಿಸ್ತಾರ. ಯಾಕೆ ನಿಂದ್ರಿಸ್ತಾರ ಗೊತ್ತಿಲ್ಲ. ತಿಂಗಳ ಇದಿಷ್ಟೇ ಅವ್ರಿ, ತಿಂಗಳ ಇದಿಷ್ಟಲ್ಲ ಸಾರ್ ಬೇಡ್ಕಂತೀನಿ ಸಾರ್. ಅಲ್ಲ ನಿಮ್ಮ ಸಂಬಳ ನಿಮಗೆ ಕೂಡ ಕ್ಲಿಯರ್ ಬೇಡಿಕೆ ಬೇಕಮ್ಮ ಅಂತ. ನಿಮ್ಮ ಸಂಬಳ ನಿಮ್ಗೆ ಕೆಲ್ಸಕ್ಕೆ ಹೋಗಿದ್ರೆ ಕೂಡ ಆಬ್ಸೆಂಟ್ ಆಗ್ತದ್ರಲ್ಲ ಸರ್. ಕೇಳಿದ್ರೆ ಯಾವ ರೈಟಿಂಗ್ ಅಷ್ಟು ಮಾಡ್ತಾರೆ. ಇನ್ನ ಇಷ್ಟುವರೆಗೆ 3 ತಾಸು 4 ತಾಸು ಆಯ್ತು. ಒಬ್ರು ಒಂದು ಸ್ಟಾಫ್ ನಲ್ಲಿ ಒಬ್ರು ಬಂದಿಲ್ಲ. ಇದಿಷ್ಟು ಮಾಡೋದು ರಂಗ್ ಸರ್ವಿಸ್ ಬಿಡು ಮಕ್ಕ ಬರ್ತದೆ. ಸ್ವಲ್ಪ 4% ಐತದು. ಎಲ್ಲಿ ಮಾಡಾರೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಇದು ಮತ್ತೆ ಇದು ಕುಡ್ದು ನಾನು ಬಾಟ್ಲಿ ನೋಡಿ ಕರ್ಕೊಂಡ್ ಬಂದೀನಿ ಹಾಸ್ಪಿಟ್ಲಿಗೆ. ಇದು ಏನೈತಲ್ಲ ಏನ್ ಸ್ಟೇಟ್ಮೆಂಟ್ ಕೊಡ್ತಾನ ಅದೇ ಫೈನಲ್ ಇರ್ತಕ್ಕ. ನಾವೇನ್ ಹೇಳಿದ್ರೆ ಇದಾಗ್ತಲ್ಲ. ಇವಾಗ ನನಗೆ ಅದೇ ಅಂದ್ರು, ನಾನು ಮಾತಾಡಕ್ ಆಗಬಾರ್ದು, ನೀನು ಮಾತಾಡು. ರವಿಸಾನ್ ಸಾರು, ಸ್ವರ್ಣಲತಾ ಮೇಡಮ್ ಮೂವರು ನನಗೆ ಜಗ್ಗಿ ಖಾತೆ ಕೊಟ್ಟಾರ ನನಗೆ ಅಂತ ಹೇಳಿದ್ರು. ಅದೇ ಹೇಳಿದ್ರು ಕಪ್ಪಳ ಬರ್ತಾರಂತೆ ನನ್ನ ಗಂಡ. ಏನು ನನ್ನ ಗಂಡ ಮೊನ್ನೆ ಅಂದ್ರಂತೆ, ನಿನ್ನೆ ಮೇಸ್ತ್ರಿ ಕೆಲಸ ಬಂದಿತ್ತಂದ್ರೆ ಮೇಸ್ತ್ರಿ ಕೆಲ್ಸಕ್ಕೆ ಬಂದೇನು ಬೆಳಿಗ್ಗೆ ನಾನು ಇದು ರಂಗ ಸಂಬಂಧ ಬೆಳಿಗ್ಗೆ ಆಪ್ಷನ್ ಡಾಕ್ಟರ್ ಫೋನ್ ಮಾಡಿರ್ತಾರೆ. ಒಂದ್ಸಲ ಎತ್ತು ಅಂತೀನಿ ಎಲ್ಲ ನನ್ನ ಸಂಬಳ ಮಾಡಲಿ ಸರ್. ಎಲ್ಲ ಮಂತ್ಲಿ ಬಂದು ಎಲ್ಲ ಊರು ತುಂಬ ಸಾಲುಗಳು ಬಂದು ಬೇಕಂತಾರೆ. ಮತ್ ಏನ್ ಮಾಡ್ಬೇಕು ಸರ್? ಫೋನ್ ಎತ್ತುವಲ್ಲ. ಎಷ್ಟು ದಿನದಿಂದ ಬಂದಿಲ್ಲ ನಿಮ್ಮ ಸಂಬಳ? 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಈಗ ಮೊನ್ನೆ ಊಟ ಸ್ಕೂಲ್ ಫೀಸ್ ಕಟ್ಬೇಕು. ಇದು ಕೇಳಿದ್ರೆ ಬೆಳಿಗ್ಗೆ ಡೈಲಿ ಓದ್ತಾರೆ. ಅಲ್ಲಪ್ಪ ನಿನ್ನ ಹೆಸರೇನು ಸರ್? ನನ್ನ ಹೆಸರು ಮುರುಳೇಶ್ ಸರ್. ಮುರುಳೇಶ, ನಿನಗೆ ಸಂಬಳ ಕೊಡಕ್ಕೆ ಅವರು ಸತಾಯಿಸ್ತಿದ್ರು, ಮಾಮೂಲಿ ಕೇಳ್ತಿದ್ರು ಅಂತ ಗೊತ್ತಾಯ್ತಪ್ಪ ನಿಮಗೆ? ಮಾಮೂಲಿ ಕೇಳಿಲ್ಲ. ಸಂಬಳ ಕೊಡಕ್ಕೆ ಸತಾಯಿಸ್ತಾರ. ಬೆಳಿಗ್ಗೆ ಓದ್ತೀನಿ ಸರ್. ಬೆಳಿಗ್ಗೆ ಹೋದ್ರೆ ನನ್ಗೆ ಒಂಥರ ಇದು ಮಾಡತ್ತಾರೆ. ಒಂಥರ ನೀನೇನ್ ಕೆಲಸ ಕಿತ್ತ ಕೆಲಸ ಮಾಡ್ತೀಯ ರೆಡಿಯೇನ ಅಂತಾರೆ. ಮತ್ತೆ ನಂಗೆ ಮಾರ್ಕೆಟ್ ಓದ್ತಾರೆ. ಮತ್ತೆ ಒಂದು ತಿಂಗಳಾದ್ರೂ ನೋಡ್ತೀನಿ ಅವ್ರೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಬೀಳ್ತಾರೆ. ನನಗೆ ಬಿಡೋಣ ಸರ್. ನಿನ್ನ ಕೊಟ್ಟಿಗೆ ಬೆಳಗ್ಗೆ ಮತ್ತೆ ಒಂದು ತಿಂಗಳು ಅಟೆಂಡೆನ್ಸ್ ಕೊಡೋಲ್ರ, ಸ್ಯಾಲ್ರಿ ಮಾಡೋಲ್ರ? ಅದೇನು ಗೊತ್ತಿಲ್ಲ. ಡೈಲಿ ಕೊಟ್ಟು ಬರ್ತಾರ. ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು, ಮತ್ತೆ ಎಲ್ಲಿ ಅಟೆಂಡೆನ್ಸ್ ಎಲ್ಲಿ ಹಾಕ್ತಾರ ಸರ್? ಇಂದಿರಾ ಕ್ಯಾಂಟೀನ್ಯಾಗ ಮುನ್ಸಿಪೇಟೆಗ ನಿಂದ ಅಟೆಂಡೆನ್ಸ್ ಅಲ್ಲಿ ಇರುತ್ತಲ್ಲ, ಬಯೋಮೆಟ್ರಿಕ್ ಇರುತ್ತಲ್ಲಪ್ಪ. ಮತ್ತೆ ಅಲ್ಲಿ ಹೆಂಗ್ ಕ್ಯಾನ್ಸಲ್ ಆಗುತ್ತೆ? ಇರೋದಿಲ್ಲ. ಇಲ್ಲಮ್ಮ ಎಬ್ಬಟ್ಟು ಇದ್ರಿಗಿನ ಕ್ಯಾನ್ಸಲ್ ಮಾಡಕ್ ಚಾನ್ಸ್ ಇರೋದಿಲ್ಲಮ್ಮ. ಅದು ಮಾಡಕ್ ಬರಂಗಿಲ್ಲಮ್ಮ. ನನಗೆ ಗೊತ್ತಿರಂಗಿಲ್ಲ. ಬಯೋಮೆಟ್ರಿಕ್ ಇದ್ರೆ ಯಾವ ತಿಂಗಳದ ಕೆಲಸ ನಿಮ್ದು ಅಟೆಂಡೆನ್ಸ್ ಫೇಲ್ ಆಗೈತೆ? ಕೇಳ ಸರ್. ಅಲ್ಲ, ನೀನ್ ಸಂಬಳ ನೀನ್ ಹೇಳ್ಬೇಕು, ನಾವ್ ಹೆಂಗ್ ಹೇಳಕ್? ಈಗ ನಾವು ಪತ್ರಕರ್ತರು
ನಿನಗೇನು ಸಮಸ್ಯೆ ಇದ್ರೆ ನಾನು ಕೇಳ್ತಾ ಇದ್ದೀನಿ. ಹ್ಞೂ ಸರ್ ಒತ್ತಿ ಬರ್ತೀನಿ. ಒತ್ತಿ ಬಂದ್ರೆ ಕೂಡ ಇವ್ರ ಸ್ಯಾಲ್ರಿ ಹಿಂಗೆ ನಿಮಿಷ. ಈಗ ಅಲ್ಲಿ ಆದ್ರೂ ಕೂಡ ಇವ್ರು ಸಂಬಳ ಕಟ್ ಮಾಡ್ಯಾರ. ಹ್ಞೂ ಸರ್ ಪ್ರತಿ ತಿಂಗಳು ಹಾಗೆ ಮಾಡ್ತಾರಣ್ಣ ಪ್ರತಿ ತಿಂಗಳು ಸರ್ ನೀನು ದಿನ ಹೋಗಿ ಹಾಕಿದ್ರು ಬೆಳ್ಳಿಗೆ ಅಲ್ಲ ನನ್ನ ನೋಡಕ್ಕೆ ಮಾಡ್ತಾರೆ. ಅಣ್ಣ ಒಂದು ತಿಂಗಳು ಸಂಬಳ சொல்லிடு நீங்க ಅಲ್ಲ சொல்லு சொல்லு ಭಯಂ ಇಲ್ಲ ಇಲ್ಲ ಅಣ್ಣ ನಮ್ಮ ಮಕ್ಕಳಿಗೆ ಕೂಡ ಗೊತ್ತೈತೆ ಮನೆಗೆ ಹೋಗಿ ನಾವು ಕೇಳೋವರೆಗೂ ಯಾಕಪ್ಪ ಅದು ಕೊಡಕ್ಕಾಗಲ್ಲ ಸಂಬಳ ಮಾಡಂತ ಕೇಳಿದ್ರು ಅದಕ್ಕೆ ಲಂಚ ಕೊಡ್ಬೇಕು ಸರ್. ಮೇಡಮ್ ಅವ್ರಿಗೆಲ್ಲ ಅದು 500 ಅದು ಸೊನ್ನಲತಾ ಮೇಡಮ್ ಅವ್ರಿಗೆಲ್ಲ ಲಂಚ ಕೊಟ್ಟು ತಿರ್ಗಿ ಮಾಡ್ಬೇಕು. ಆಮೇಲೆ ಅವರೆಲ್ಲ ಹೆಂಗ್ ಬೇಕಾದ್ರೆ ಹಂಗ್ ಬೈದ್ಮೇಲೆ ಮಾಡ್ತಾರೆ. ಅದು ಅರ್ಧ ಕಟ್ ಮಾಡಿ ಅದು ಅರ್ಧದಲ್ಲಿ ಅರ್ಧ ಮಾಡ್ತಾರೆ. ಆಬ್ಸೆಂಟ್ ಹಾಕೋದು ತಿಂಗಳ ಅಷ್ಟೇ ಎಷ್ಟು ಬರುತ್ತಮ್ಮ ನಿಮ್ಗೆ ಕಾಮನ್ ಆಗಿ ಇವಾಗ? ಕಾಮನ್ ಆಗಿ 28 ಬರುತ್ತೆ. 28ನಾಗ ಎಲ್ಲ ಅರ್ಧ ಕಟ್ ಮಾಡ್ಕೊಂಡು ಕೊಡ್ತಾರೆ. ಎಲ್ಲರಿಗೂ ಕಟ್ ಮಾಡ್ತಾರಣ್ಣ. ಎಲ್ಲರಿಗೂ ಕಟ್ ಮಾಡ್ತಾರಣ್ಣ. ಕೆಲಸ ನಾವು ಅಲ್ಲಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಕಟ್ ಮಾಡ್ತಾರ. ಕೆಲಸಕ್ಕೆ ಹೋದ್ರೆ ಪ್ರೆಸೆಂಟ್ ಆಗ್ತಾರೆ, ಆಬ್ಸೆಂಟ್ ಆಗ್ತಾರೆ. ರೆಗ್ಯುಲರೇ ಬರ್ತಾರೆ. ನಾವು ಏನ್ ಮಾತಾಡಿದ್ರೆ ನಿಮ್ಮವ್ರು ಅಂತ ಆದ್ರೆ ಅವ್ರವ್ರಿಗೆ ಮಾತ್ರ ಹಾಕ್ಯಂತಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಾರೆ. ಒಂದಿನ ಮನೆಗಿಲ್ಲ ಬಟ್ ಇದು ರೆಗ್ಯುಲರೇ ಬರ್ತಾವ. ತಮ್ಮ ನೋಡ್ರಿ ಆ ತಮ್ಮದಿರ್ತ ಆಗ್ತಾನಲ್ಲ ಅದ್ರ ರಿಯಲ್ ಆಗಿ ನೋಡ್ರಿ. ನೀವು ಕೇಳಿಲ್ಲ ಅದನ್ನ? ಯಾರನ್ನ ಕೇಳಿಸಿದ್ರೆ ಈ ಪರಿಸ್ಥಿತಿ ಬಂದಿರೋದು. ಕೇಳಿದ್ಕೋಸ್ಕರ ಲಾಸ್ಟ್ ಗೀಲ ಸರ್ ಬೆಳಿಗ್ಗೆ ಯಾರು ಜೀಪ್ ಪ್ರತಿಯೊಂದರಲ್ಲೂ ಕೂಡ ಏನು ಯಾವ್ದು ಕೊಡ್ಬೇಕು ಸಂಬಳ? ಸಂಬಳಕ್ಕೆ ಅದು ಯಾವ್ದು ನಾವು ನಾನು ಕೇಳೋದು ಅಷ್ಟಲ್ಲ. ಕೆಲಸದ 3 ಅದಾವ. ಸಂಬಳದ ಹೇಳಕ್ಕೆ ನಿಮ್ದೇನೆ ಪಾಪ ಸಂಬಳ ಕೆಲಸ ಸಂಬಳದ್ರಾಗ ನೀವು ರೊಕ್ಕ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ನಿಮ್ಮದು ತಗೊಂತಾರ ಅವರು? ಇವ್ರಿಗೆ ಮಾತ್ರ ಏನ್ ಈ ತರ ಇನ್ನೊಂದು ಅಲ್ಲ ಇವ್ರದೇ ಆಗ್ತಂತ ಸುಮ್ಮನೆ ಕೇಳ್ತೀನಿ. ಆತಂದು ಏನ್ ಗೊತ್ತಾ, ಈತ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಬಾತ್ರೂಮ್ಗೆ ಹಾಕ್ಯಾರ. ಅವ್ರು ಹೋದಾಗ ಇರಕ್ಕಲ್ಲ ಅಂತೀವಿ. ಇಲ್ಲಿ ನಾವು ಬಂದಾಗ ಇರಕ್ಕಲ್ಲ. ಈತ ಏನ್ ಪ್ರಶ್ನೆ ಮಾಡ್ತಾನ, ಸ್ವಲ್ಪ ತೋತಿದ್ದು ಮಾತಾಡ್ತಾನೆ. ನೀವು ಬಂದ ನಾವು ಊಟಕ್ಕೋ ಏನೋ ಒಂದು ಹೇಳ್ತಾನ. ಆದ್ರೆ ಅವ್ರಿಗೆ ಎಲ್ಲ ಕೇಳಕ್ಕಲ್ಲ. ಇಲ್ಲಿದೆಲ್ಲ ಅವಾಗ ಮುಂಚೆ ಮಾತಾಡ್ತಾರೆ. ನಾ ಬಂದಾಗ ಇರಕ್ಕಲ್ಲ, ನಿಂಗೆ ಸಂಬಳ ಬೇಕಂದ್ರೆ ಏನಾದ್ರು ಕೊಡ್ಬೇಕು ಹಿಂಗೆ ಹೇಳಿರ್ತಾರೆ. ನನ್ಗೆ ಹೇಳ್ತಾರೆ. ಆಕ್ಚುಲಿ ಅವ್ರಿಗೆ ಏನ್ ಗೊತ್ತಾ, ಈ ಕೆಲಸ ಮಾಡೋ ಬಿಡು, ನಮ್ಗೇನ್ ಬರ್ತೈತೆ ಬರ್ಬೇಕು ಅನ್ನೋ ಲೆಕ್ಕದಾಗ ಮಾತಾಡ್ರೆ ನಾನು ಈಗ ಆಯಪ್ಪ ಏನವ್ರು ಅದೃಷ್ಟಕ್ಕ ಮೇಡ್ಸಿ ಕೊಡ್ತು ಎಲ್ಲ ಆಗೈತಂತ ಬಂದಾರ. ನೀನೇ ಬರಂಗಿಲ್ಲ ಬಾತ್ರೂಮ್ ಹೋಗಂತ ಹೇಳಿ ಪ್ರಮೋಷನ್ ಆಗೈತೆ. ಎಷ್ಟು ದಿವಸ ಆಯ್ತಾ? ಒಂಬತ್ತು ಕೊಟ್ಟಿಲ್ಲ ಇವಾಗ ಮಾಡಕ್ಕೆ ಬಾತ್ರೂಮ್ ಕಡೆಗೆ ಹೋಗ ಅಂತ ಹೇಳ್ತಾರ. ರೈತರಿಗೆ ಕೆಲಸ ಕೊಡವಲ್ರ? ಮತ್ತೆ ಬಾತ್ರೂಮ್ ಹತ್ರನೇ ಹೋಗಂತ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.